ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಸ್ವಲ್ಪ ನಮ್ಮ ಅರಣ್ಯ ಇಲಾಖೆ ಕಾರ್ಯಕ್ರಮ ಮತ್ತು PETC ಬಿಲ್ಡಿಂಗ್ ನೋಡ್ಕೊಂಡು ಬರಲಿಕ್ಕೆ ತಡವಾಯಿತು, ಕ್ಷಮೆ ಇರಲಿ. ಹಾಗೂ ಪತ್ರಿಕೆಗೋಷ್ಠಿಗೆ ಆಗಮಿಸಿದಂಥ ಹಿರಿಯರಾದಂಥ ತಿಪ್ಪಣ್ಣಪ್ಪ ಕಮರ್ಷಿ ಸಾಹೇಬರು ಶಾಸಕರು ಹಾಗೂ ಇನ್ನೊಬ್ಬ ಶಾಸಕರಾದಂಥ ಅಲಂ ಪ್ರಭು ಪಾಟೀಲ್ ಸಾಹೇಬರು ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ ಹಾಗೂ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ನಾನು ಕೋರ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆ ಗೊತ್ತಿರೋ ಹಾಗೆ ಇದೇ ಕಳೆದ ವರ್ಷದ ಡಿಸೆಂಬರ್ 23 ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರದ ಪ್ರಣಾಳಿಕೆಯಲ್ಲಿರುವಂಥ 5 ಗ್ಯಾರಂಟಿಯ ಪೈಕಿ 5ನೇ ಗ್ಯಾರಂಟಿಯನ್ನು ಲೋಕಾರ್ಪಣೆ ಮಾಡಿದ್ರು. ಈ 5ನೇ ಗ್ಯಾರಂಟಿ ಯಾವುದಪ್ಪ ಅಂದರೆ ಯುವ ನಿಧಿ ಕಾರ್ಯಕ್ರಮ. ತಮ್ಗೆ ಗೊತ್ತಿರೋ ಹಾಗೆ ಕಳೆದ 10 ವರ್ಷದಲ್ಲಿ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ, ದುರಾಡಳಿತದಿಂದ ನಮ್ಮ ದೇಶದಲ್ಲಿ ಕಳೆದ 50 ವರ್ಷ ಕಾಣಲಾರ್ದಂಥ ನಿರುದ್ಯೋಗ ಸಮಸ್ಯೆ ಉದ್ಭವ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು, ಈ ಅಂಕಿಅಂಶಗಳನ್ನು ಮುಚ್ಚಿಟ್ಟು ನಿರುದ್ಯೋಗ ಸಮಸ್ಯೆನೇ ಇಲ್ಲ, ಆರ್ಥಿಕವಾಗಿ ಸಾಕಷ್ಟು ಪ್ರಗತಿ ಕಂಡಿದ್ದೀವಿ ಅಂತ ಅವರು ಮಾಧ್ಯಮದಲ್ಲಿ ಬಿಂಬಿಸ್ತಾರೆ. ಆದರೆ ಅವ್ರದ್ದೇ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಡೇಟಾ ತಗೊಳ್ಳಿ ಅಥವಾ ಎಂಪ್ಲಾಯ್ಮೆಂಟ್ ಡೇಟಾ ಇಂಡಸ್ಟ್ರಿ ಕಡೆಯಿಂದ ತಗೊಳ್ಳಿ, ಇಂಡಸ್ಟ್ರಿ ಬಾಡಿಗಳಿಂದ ತಗೊಂಡಾಗ ಈ ಅಂಕಿಅಂಶಗಳು ಸ್ಪಷ್ಟವಾಗಿ ಕಾಣಿಸುತ್ತೆ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶದಲ್ಲಿದೆ ಅಂತ. ಯಾವುದೇ ಸರ್ಕಾರದ ಜವಾಬ್ದಾರಿ ನಿರುದ್ಯೋಗಿಗಳಿಗೆ ಹಣ ಕೊಡೋದಲ್ಲ, ಉದ್ಯೋಗ ಸೃಷ್ಟಿ ಮಾಡೋದು. ನಮ್ಮ ಸರ್ಕಾರ ಉದ್ಯೋಗ ಸೃಷ್ಟಿಗೆ ಬದ್ಧವಾಗಿದ್ದೇವೆ. ಕಳೆದ 3-4 ವರ್ಷದಲ್ಲಿ ಒಂದು ಸರ್ಕಾರಿ ಉದ್ಯೋಗಗಳು ಕೂಡ ಕೊಡಲಿಕ್ಕೆ ಕಳೆದ ಸರ್ಕಾರದಿಂದ ಆಗಿಲ್ಲ. ಸುಮಾರು 2,40,000 ಹುದ್ದೆಗಳು ಖಾಲಿ ಇದೆ. ಅವೆಲ್ಲನೂ ಕೂಡ ಭರ್ತಿ ನಮ್ಮ ಅವಧಿನಲ್ಲಿ ಮಾಡ್ತೀವಿ ಅಂದ್ಬಿಟ್ಟು ನಾವು ಆಗಲೇ ಆಶ್ವಾಸನೆಯನ್ನು ಜನರಿಗೆ ಕೊಟ್ಟಿದ್ದೀವಿ. ಪ್ರಕ್ರಿಯೆಗಳು ಕೂಡ ಪ್ರಾರಂಭ ಆಗಿದೆ. ಅದು ಗೃಹ ಇಲಾಖೆ ಇರ್ಬೋದು, PWD ಇರ್ಬೋದು, ನನ್ನ ಇಲಾಖೆಯಲ್ಲಿ RDPRನಲ್ಲಿ ಇಂಜಿನಿಯರ್ಸ್ ಇರ್ಬೋದು, PDOಗಳಿರ್ಬೋದು, ಅದಕ್ಕೆಲ್ಲನೂ KPSC KAಗಳಿಗೆ ಕಳಿಸ್ಕೊಟ್ಟು ಮುಂಬರುವ ದಿನಗಳಲ್ಲಿ ಎಲ್ಲ ಹುದ್ದೆಗಳನ್ನು ತುಂಬುವ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರ ಮಾಡುತ್ತೆ. ಅದರ ಜೊತೆಯಾಗಿ ನಮ್ಮ ಜಿಲ್ಲೆಯ ಹಿರಿಯರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಅವರಿಗೆ ಕೂಡ ಬಹಳ ಒಂದು ಜವಾಬ್ದಾರಿಯುತವಾದಂಥ ಖಾತೆಯನ್ನು ಕೊಟ್ಟಿದ್ದಾರೆ. ಕೌಶಲ್ಯ ಅಭಿವೃದ್ಧಿ ಖಾತೆಯನ್ನು ನಮ್ಮ ಶರಣ್ ಪ್ರಕಾಶ್ ಅವರ ಹತ್ರ ಇರೋದ್ರಿಂದ ನಮ್ಮ ಭಾಗದ ನಮ್ಮ ಭಾಗದ ಜನರಿಗೆ ಅಷ್ಟೇ ಅಲ್ಲ, ಎಲ್ಲ ಯುವಕರಿಗೆ ಕೂಡ ಅನುಕೂಲ ಆಗುತ್ತೆ. ಯಾಕಂದರೆ ಸರಿಯಾಗಿ ನಾವು ತರಬೇತಿ ಕೊಟ್ಟಿಲ್ಲ ಅಂದರೆ ನಮ್ಮ ಮಾನವ ಸಂಪನ್ಮೂಲಕ್ಕೆ ಉಪಯೋಗ ಆಗೋದಿಲ್ಲ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಆಲ್ಸೋ ಇಸ್ ವೆರಿ ಎಸೆನ್ಷಿಯಲ್ ಅಂದ್ಬಿಟ್ಟು ಆ ಜವಾಬ್ದಾರಿಯನ್ನು ಇವತ್ತು ಶರಣ್ ಪ್ರಕಾಶ್ ಅವರಿಗೆ ಕೊಟ್ಟು ಉದ್ಯೋಗಕ್ಕಿಂತ ಮುಂಚೆ ಉದ್ಯಮಶೀಲತೆ ಹೆಚ್ಚಿಸಬೇಕು ಅಂದ್ಬಿಟ್ಟು ನಮ್ಮ ಸರ್ಕಾರದ ಗಮನ ಇದೆ. ಈಗಾಗಲೇ ಅದಕ್ಕೂ ಕೂಡ ಒಂದು ಸ್ಕಿಲ್ ಅಡ್ವೈಸರಿ ಕೌನ್ಸಿಲ್ ಅಂತ ಮಾಡಿ ಅದರಲ್ಲಿ ನಾನು ಮತ್ತು ಅವರು ಚೇರ್ಮನ್ನು ಕೋ-ಚೇರ್ಮನ್ ಇದ್ದೀವಿ. ಅದನ್ನು ಕೂಡ ನೀಲಿ ನಕ್ಷೆ ಬಹುಶಃ ಈ ತಿಂಗಳ ಅಂತ್ಯದಲ್ಲಿ, ಜನವರಿ ಅಂತ್ಯ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಆ ನೀಲಿ ನಕ್ಷೆಯನ್ನು ನಾವು ಪ್ರಕಟಣೆ ಮಾಡಿ ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಮಾನವ ಸಂಪನ್ಮೂಲ ಇಡೀ ವಿಶ್ವಕ್ಕೆ ಒಂದು ಮಾದರಿ ಆಗಬೇಕು ಅಂತ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಕೂಡ ಲೋಕಾರ್ಪಣೆ ಮಾಡ್ತೀವಿ.
ಆದರೆ ಅಲ್ಲಿ ತನಕ ನಮ್ಮ ಯುವಕರಿಗೆ ತರಬೇತಿ ಜೊತೆಗೆ ಅವರು ಬೇರೆದೇನಾದರೂ ಫಾರ್ಮ್ಗೆ ಏನಾದರೂ ಅರ್ಜಿಗಳು ಹಾಕಬೇಕು ಅಥವಾ ಬೇರೆ ಏನಾದರೂ ಕಲಿಕೆಗೆ ಅವರು ವೈಯಕ್ತಿಕವಾಗಿ ಮಾಡಬೇಕು ಅಂದಾಗ ಅವರಿಗೆ ಅನುಕೂಲ ಆಗಬೇಕು ಆರ್ಥಿಕವಾಗಿ ಅಂದ್ಬಿಟ್ಟು ಈ ಯುವ ನಿಧಿ ಕಾರ್ಯಕ್ರಮವನ್ನು ನಾವು ತಂದಿರೋದು. ಈ ಯುವ ನಿಧಿ ಕಾರ್ಯಕ್ರಮದಲ್ಲಿ ಈ ವರ್ಷ ಯಾರು ನಮ್ಮ ವಿದ್ಯಾರ್ಥಿಗಳು ಪಾಸ್ಔಟ್ ಆಗ್ತಾರೆ 6 ತಿಂಗಳು ಅವರಿಗೆ ಉದ್ಯೋಗ ಸಿಕ್ಕಿಲ್ಲ ಅಂದರೆ 6ನೇ ತಿಂಗಳಾದ ನಂತರ ಅವರು ಯುವ ನಿಧಿ ಕಾರ್ಯಕ್ರಮಕ್ಕೆ ಅವರು ನೋಂದಾಯಿಸ್ಕೊಂಡ್ರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಸಿಗುವಂಥ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ. ಪದವೀಧರರಿಗೆ 3,000 ರೂಪಾಯಿ ಮತ್ತು ಡಿಪ್ಲೊಮಾ ಹೋಲ್ಡರ್ಸಿಗೆ 1,500 ರೂಪಾಯಿ ಪ್ರತಿ ತಿಂಗಳು ತಲುಪಿಸುವ ಜವಾಬ್ದಾರಿ ನಮ್ಮದಾಗುತ್ತೆ. ಭಾಳಷ್ಟು ಜನ ಕೇಳಿದ್ರು ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ. ಆದರೆ ತಾವು ಅರ್ಥ ಮಾಡ್ಕೋಬೇಕು, ಒಬ್ಬ ನಿರುದ್ಯೋಗಿ ಅವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಅವರ ಕುಟುಂಬದ ಮೇಲೆ ಭಾರ ಆಗಬಾರ್ದು ಅಂತ ಇರುತ್ತೆ. ಮುಜುಗರ ಆಗುತ್ತೆ ಅವರಿಗೆ ಕೇಳಲಿಕ್ಕೆ. ವಯಸ್ಸಾಗಿರುತ್ತೆ, ಪದವಿ ಇರುತ್ತೆ, ಡಿಪ್ಲೊಮಾ ಇರುತ್ತೆ, ಹೇಗಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಇರುತ್ತೆ. ಸೊ ಕೌಶಲ್ಯ ಅಭಿವೃದ್ಧಿ ಜೊತೆಗೆ ಇದು ಒಂದು ಯುವ ನಿಧಿ ಕಾರ್ಯಕ್ರಮ ಕೊಟ್ಟರೆ ಏನಕ್ಕೆ ಅವರಿಗೆ ಅರ್ಜಿ ಹಾಕಲಿಕ್ಕೆ ಮಾಡಲಿಕ್ಕೆ ಅಥವಾ ಬೇರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೋರ್ಸ್ ಮಾಡಲಿಕ್ಕೆ ಕಮ್ಯುನಿಕೇಷನ್ ಸ್ಕಿಲ್ಸನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಯೂಸ್ ಮಾಡ್ಕೋತಾರೆ ಅವರು. ಸೊ ಆದ್ದರಿಂದ ಈ ಯುವ ನಿಧಿ ಕಾರ್ಯಕ್ರಮ ಏನಿದೆ ಇದು ಮೊನ್ನೆ ಡಿಸೆಂಬರ್ 26ಗೆ ನಾವು ರಿಜಿಸ್ಟ್ರೇಷನನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ಲಾಂಚ್ ಮಾಡಿದ್ದಾರೆ. ಮತ್ತು ಇದೇ ಜನವರಿ 12 ನಮ್ಮ ಯುವಕರಿಗೆ ಸ್ಫೂರ್ತಿಯಾದಂಥ ಸ್ವಾಮಿ ವಿವೇಕಾನಂದರವರ ಜಯಂತಿ ದಿನ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಏನು ಯುವ ನಿಧಿ ಕಾರ್ಯಕ್ರಮವನ್ನು ಚಾಲನೆ ನೀಡ್ತೀವಿ. ಅಲ್ಲಿ ನಮ್ಮ ಕೆಲವು ಫಲಾನುಭವಿಗಳಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು DBT ಮೂಲಕ ಅವರಿಗೆ ಹಣವನ್ನು ನಾವು ನೀಡ್ತಾ ಇದ್ದೀವಿ. ಕಲಬುರಗಿಗೆ ಬರಬೇಕಾದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು 5 ವಿಶ್ವವಿದ್ಯಾಲಯಗಳಿದ್ದು, 6 ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದು, 12 ಪಾಲಿಟೆಕ್ನಿಕ್ ಕಾಲೇಜ್ಗಳು ಹಾಗೂ ಸುಮಾರು 80ಕ್ಕಿಂತ ಹೆಚ್ಚು ಪದವಿ ಕಾಲೇಜ್ಗಳು ಇದೆ. 2022-23ನೇ ಸಾಲಿನಲ್ಲಿ ಸುಮಾರು 9,000 ಅಭ್ಯರ್ಥಿ ಪದವಿ ಹಾಗೂ ಡಿಪ್ಲೊಮಾ ತಗೊಂಡು ಉತ್ತೀರ್ಣರಾಗಿರ್ತಾರೆ. ಸೊ ಅರ್ಹರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 9,000 ಜನ ಇದ್ದಾರೆ. ಈಗಾಗಲೇ ಕಳೆದ ಒಂದು ವಾರದಲ್ಲಿ 1,575 ಜನರು ಯುವಕರು ಯುವತಿಯರು ಇದಕ್ಕೆ ನೋಂದಾಯಿಸಿದ್ದಾರೆ. ಇನ್ನು ಹೆಚ್ಚು ರೀತಿಯಲ್ಲಿ ಇದು ಮುಂಬರುವ ದಿನದಲ್ಲಿ ಇದಕ್ಕೇನು ಡೆಡ್ಲೈನ್ ಏನೂ ಇಲ್ಲ. ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ಯಾರ್ಯಾರು ಅರ್ಹ ಯುವಕರು ಯುವತಿಯರು ಇರ್ತಾರೆ ಇದರ ಲಾಭ ಪಡಿಬೇಕು. ಇದರಿಂದ ತಮ್ಗೆ ಅನುಕೂಲ ಆಗುತ್ತೆ. ಈ ಯುವ ನಿಧಿ ಕಾರ್ಯಕ್ರಮದಲ್ಲಿ ಯಾರು ಎನ್ರೋಲ್ ಆಗ್ತಾರೆ ಬರೇ ಅವರಿಗೆ ಈ 1,500 3,000 ಅಷ್ಟೇ ಸಿಗೋದಿಲ್ಲ. ಮುಂಬರುವ ದಿನಗಳಲ್ಲಿ ನಾವೇನು ಒಂದು ಈ ನೀಲಿ ನಕ್ಷೆ ಹಾಕ್ತಾಯಿದ್ದೀವಿ ಎಮರ್ಜಿಂಗ್ ಸ್ಕಿಲ್ಸಿಗೆ, ಅದಕ್ಕೆ ಕೂಡ ಅರ್ಹರಾಗ್ತೀರ. ಈಗಾಗಲೇ ಮುಖ್ಯಮಂತ್ರಿಗಳು ನಮಗೆ ಶರಣಪ್ರಕಾಶ್ ಸಾಹೇಬರಿಗೆಲ್ಲ ಆದೇಶ ನೀಡಿದ್ದಾರೆ. ನಾವು ಪ್ರಾದೇಶಿಕವಾಗಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಉದ್ಯೋಗ ಮೇಳಗಳನ್ನು ನಾವು ಮಾಡಬೇಕು ಅಂತ. ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ. ಜನವರಿ ಅಂತ್ಯದಲ್ಲಿ ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಮೊದಲನೇ ಬಾರಿಗೆ ಒಂದು ಬೃಹತ್ ಉದ್ಯೋಗ ಮೇಳ ನಮ್ಮ ಇದು ರಾಜಧಾನಿನಲ್ಲಿ ಬೆಂಗಳೂರಿನಲ್ಲಿ ಆಗ್ತದೆ. ಅದಾದಮೇಲೆ ಡಿವಿಷನ್ ವೈಸ್ ಆಗುತ್ತೆ. ಅದಾದಮೇಲೆ ಡಿಸ್ಟ್ರಿಕ್ಟ್ ವೈಸ್ ಮಾಡೋದಕ್ಕೆ ಕೂಡ ಆಲೋಚನೆ ನಡೀತಾ ಇದೆ. ಆದರೆ ಈ ಬೇರೆ ಉದ್ಯೋಗ ಮೇಳಕ್ಕೆ ಈ ಉದ್ಯೋಗ ಮೇಳಕ್ಕೆ ಅಜಗಜಾಂತರ ವ್ಯತ್ಯಾಸ ಇರ್ತವೆ. ಇದರಲ್ಲಿ ಯಾರು ನೋಂದಾಯಿಸಿರ್ತಾರೆ, ನಮ್ಮ ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಅಥವಾ ಕೌಶಲ್ಯ ಕನೆಕ್ಟ್ ಅಂತ ಏನಿದೆ ಅಥವಾ ಕೌಶಲ್ಯ ಕರ್ನಾಟಕ ಪೋರ್ಟಲಲ್ಲಿ ಯಾರು ರಿಜಿಸ್ಟರ್ ಆಗ್ತಾರೆ
ಅವರಿಗೆ ನಾವು ಆಗಲೇ ಸ್ಕಿಲ್ ಮ್ಯಾಪಿಂಗ್ ಮಾಡಿ, ಅಂದರೆ ಈಗ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀನಿ, ನಾನು ಯಾವುದೋ ಒಂದು ಖಾಸಗಿ ಕಂಪನಿಗೆ ನಾನು ಏನೋ ಉದ್ಯೋಗ ಪಡೀಲಿಕ್ಕೆ ನನಗೆ ಅವಕಾಶ ಇದೆ. ಆದರೆ ನಮ್ಮ ಉದ್ಯಮಶೀಲತೆ ಇರಲ್ಲ, ಅಂದರೆ ಎಂಪ್ಲಾಯಬಿಲಿಟಿ ಇರಲ್ಲ. ಸೊ ಆ ಸ್ಕಿಲ್ ಕೊರತೆ ಏನಿದೆ ಅದನ್ನು ಐಡೆಂಟಿಫೈ ಮಾಡಿ ಆ ಸ್ಕಿಲ್ ಗ್ಯಾಪನ್ನು ಆ ಕಂಪನಿ ಮುಖಾಂತರ ಇರ್ಬೋದು ಅಥವಾ ಬೇರೆ ಖಾಸಗಿ ಸಂಸ್ಥೆಗಳಿಂದ ಇರ್ಬೋದು ಅಥವಾ ಸರ್ಕಾರದ ಸಹಭಾಗಿತ್ವದಿಂದ ಇರ್ಬೋದು, ಅದನ್ನು ನೀಗಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಇಂಟರ್ನ್ಶಿಪ್ ಇರ್ಬೋದು, ಆನ್ಸೈಟ್ ಜಾಬ್ ಟ್ರೈನಿಂಗ್ ಇರ್ಬೋದು ಅಥವಾ ಆ್ಯಕ್ಚುಯಲ್ ಜಾಬ್ ಕೂಡ ಇರ್ಬೋದು, ಅದನ್ನು ಈ ಸ್ಕಿಲ್ ಮ್ಯಾಪಿಂಗ್ ಮುಖಾಂತರ ನಾವು ಮಾಡ್ತೀವಿ. ಸೊ ಬರೀ ಇದು ಯುವ ನಿಧಿ ಪೋರ್ಟಲಲ್ಲಿ ರಿಜಿಸ್ಟರ್ ಆದ ತಕ್ಷಣ ಬರೀ ದುಡ್ಡಂತ ಅಷ್ಟೇ ಅಲ್ಲ, ಭತ್ಯೆ ಅಂತ ಅಷ್ಟೇ ಅಲ್ಲ, ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ ಅವರ ಒಂದು ಸ್ಕಿಲ್ ಗ್ಯಾಪ್ ಏನಿದೆ ಅದನ್ನು ಕೂಡ ಅನಲೈಸ್ ಮಾಡಿಬಿಟ್ಟು ಮುಂಬರುವ ದಿನಗಳಲ್ಲಿ ಆ ಸ್ಕಿಲ್ ಸೆಟ್ಟನ್ನು ಕೊಟ್ಟು ಅವ್ರ ಎಂಪ್ಲಾಯಬಿಲಿಟಿಯನ್ನು ಜಾಸ್ತಿ ಮಾಡಿ ಅವರಿಗೆ ಹೆಚ್ಚು ರೀತಿಯಾಗಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸೋ ಕೊಡೋ ನಿಟ್ಟಿನಲ್ಲಿ ಈ ಪೋರ್ಟಲನ್ನು ಡಿಸೈನ್ ಮಾಡಿದ್ದೀವಿ. ಸೊ ಆದ್ದರಿಂದ ನನ್ನ ಮನವಿ ನಮ್ಮ ಭಾಗದ ಎಲ್ಲ ಯುವಕರಿಗೆ ಹೆಚ್ಚು ರೀತಿಯಲ್ಲಿ ಯುವ ನಿಧಿಗೆ ತಾವು ರಿಜಿಸ್ಟರ್ ಆಗಿ ಅಥವಾ ನಮ್ಮ ಕೌಶಲ್ಯ ಕರ್ನಾಟಕ ಪೋರ್ಟಲಲ್ಲಿ ರಿಜಿಸ್ಟರ್ ಆಗಿ ಆದರೆ ನಿಮ್ಮ ಅರ್ಹತೆಗೆ ತಕ್ಕಂಗೆ ಖಾಸಗಿ ಕಂಪನಿಗಳಲ್ಲಿ ಇರ್ಬೋದು ಅಥವಾ ಬೇರೆ ಕಡೆ ಇರ್ಬೋದು ನಿಮಗೆ ಕೌಶಲ್ಯವನ್ನು ನೀಡಲಾಗುತ್ತೆ ಮತ್ತು ಅದ್ರ ತಕ್ಕಂಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೆಸ್ತೀವಿ ಅಂತ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಈ ಯುವ ನಿಧಿ ಕಾರ್ಯಕ್ರಮ ಯಾವುದು ಡೆಡ್ಲೈನ್ ಇಲ್ಲ. ಸೊ ಹೆಚ್ಚು ರೀತಿಯಲ್ಲಿ ನಮಗೆ ಪ್ರಚಾರ ಸಿಕ್ಕಿದ್ರೆ ಇನ್ನೂ ಹೆಚ್ಚು ಯುವಕರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ಇದಕ್ಕೆ ತಮ್ಮೆಲ್ಲ ಸಹಕಾರ ಇರಲಿ ಅಂತ 23ರಂದು ಬೆಳಗ್ಗೆ 10:00 ನಗರದ ಜನಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ಇದು 6ನೇ ತಾರೀಕು ನಡಿಬೇಕಾಗಿತ್ತು, ಆದರೆ ನಮ್ಮ ಕಲಬುರಗಿ ಉತ್ತರ ಶಾಸಕರಿಗೆ ಒಂದು ರಾಜ್ಯ ಮಟ್ಟದ ಒಂದು ಉನ್ನತ ಸಭೆ ಇರೋದ್ರಿಂದ ಅದನ್ನು ನಾವು ಮುಂದೂಡಬೇಕಾಗ್ತಾ ಇದೆ. ಸೊ ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲೇ ಕೂಡ ನಾವು ಮಾಡ್ತಾಯಿದ್ದೀವಿ. ಸರ್ 23 24 ದಯವಿಟ್ಟು ಕ್ಷಮಿಸ್ಬೇಕು, ಇನ್ನು 23ನಲ್ಲೇ ಇದ್ದೀನಿ ನಾನು. ಸೊ ಇದು 9ನೇ ತಾರೀಕು ಆಗುತ್ತೆ. ಸೊ ದಯವಿಟ್ಟು ಇದಕ್ಕೆ ಸ್ವಲ್ಪ ಹೆಚ್ಚು ಪ್ರಚಾರ ಕೊಟ್ಟರೆ ಹೆಚ್ಚು ಜನರು ಬಂದು ಇಲ್ಲಿ ಅವರ ಅಹವಾಲುಗಳನ್ನು ಹೇಳ್ಕೊತಾರೆ. ಕಳೆದ ಜನತಾ ದರ್ಶನ 2 ತಿಂಗಳ ಹಿಂದೆ ಆಗಿತ್ತು ಚಿಂಚೋಳಿನಲ್ಲಿ. ಆವಾಗ ಟೋಟಲ್ ನಮಗೆ ಸಾವಿರಾರು ಜನ ಬಂದಿದ್ದರು, ಆದರೆ ಅರ್ಹ ಅಪ್ಲಿಕೇಶನ್ಸು 612 ಇತ್ತು. ಲಾಸ್ಟ್ ಟೈಮು ತಮಗೆ ಮಾಹಿತಿ ಕೊಟ್ಟಿದ್ವಿ ಎಷ್ಟು ಬಂದಿದೆ ಅಂತ. ಆದರೆ ಯಾವ್ದು ಅಪ್ಲಿಕೇಶನ್ಸಿಗೆ ನಾವು ಸ್ಪಂದಿಸ್ಬೋದು ಅಥವಾ ಯಾವ್ದು ಲೀಗಲಿ ಕರೆಕ್ಟ್ ಇರೋದು 612 ಇತ್ತು. ಅದರಲ್ಲಿ 606 ಆಗಲೇ ರಿಸಾಲ್ವ್ಡ್ ಇದೆ, 6 ಮಾತ್ರ ಪೆಂಡಿಂಗ್ ಇದೆ. ಆ ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಮಗೆ ಸೋಮವಾರ ಅಷ್ಟರಲ್ಲಿ ತಮಗೆ ಎಲ್ಲ ಕಳಿಸ್ಕೊಡ್ತೀನಿ. ಯಾವ್ಯಾವ ಇಲಾಖೆನಲ್ಲಿ ಎಷ್ಟು ಬಂತು, ಹೇಗೆ ಸಾಲ್ವ್ ಆಗಿತ್ತು, ಯಾಕೆ ಸಾಲ್ವ್ ಆಗಿಲ್ಲ ಅಂದರೆ ಯಾಕೆ ಸಾಲ್ವ್ ಆಗಿಲ್ಲ ಅಂದ್ಬಿಟ್ಟು. ಸೊ ಇದು 9ನೇ ತಾರೀಕು